ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತಾನ್ವಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಬಿಕಾಸ್ ಗುಹಾನ್ಸ್ ಫಸ್ಟ್ ಸ್ಟೆಪ್ ಟು ಎಜುಕೇಷನ್ ಜರ್ನಿ ಅಕ್ಷರಾಭ್ಯಾಸ. ಅರ್ಲಿ ಮಾರ್ನಿಂಗ್ ನಾವೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿ ಡೈರೆಕ್ಟಾಗಿ ಶೃಂಗೇರಿಗೆ ಹೋಗಬೇಕು ಅಂತ ಪ್ಲ್ಯಾನ್. ಡಿಡ್ ವಿ ರೀಚ್ ಆನ್ ದ ಟೈಮ್? ಲೆಟ್ಸ್ ಸಿ. ಗುಹಾನ್ ಫಸ್ಟ್ ಅಕ್ಷರಾಭ್ಯಾಸ ಶೃಂಗೇರಿ ಹೇಗಿತ್ತು ಲೆಟ್ಸ್ ಇನ್ ದಿಸ್ ವ್ಲಾಗ್. ಇವಾಗ ಟೈಮ್ ಎಷ್ಟು? 7 o'clock. 7 o'clock ಇವಾಗ. ಹಾಂ, ಇದು ಬಸ್ ಸ್ಟಾಪ್ ಅಲ್ವಾ? ಅಲ್ಲ, ಪ್ರೈವೇಟ್ ಬಸ್ ಸ್ಟಾಪ್ ಅನ್ಸುತ್ತೆ. ಇಷ್ಟು ಬೆಳಿಗ್ಗೆ ಇದ್ರೂ ಚಳಿ ಇಲ್ಲ. ಇವತ್ತು ಹತ್ತೋಡ್ತೀವಿ ಬೇಬಿ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಬಂದು ಆಲ್ಮೋಸ್ಟ್ 4 years ಆಯಿತು. 4 years ಆದಮೇಲೆ ನಾವು ತಿರ್ಗಾ ಇವಾಗೇ ಬರ್ತಾ ಇರೋದು. ಟೆಂಪಲ್ ಔಟ್ಸೈಡ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹಿಂದೆಗಡೆ ಕುಮಾರ ಪರ್ವತ ಅದು ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೋಟೆಲ್ ಮಾಡೋಣ, ಹೋಟೆಲ್ಗೆ ಹೋಗೋಣ ಇವಾಗ. ದೇವಸ್ಥಾನ ಹತ್ರ ಇರೋ ಹೋಟೆಲಲ್ಲೇ ನಾವು ಕ್ವಿಕ್ಕಾಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಗುಹಾನಂತೂ 1 hour ತಗೊಂತಾನು ಅವ್ನು ಬ್ರೇಕ್ಫಾಸ್ಟ್ ಮುಗ್ಸೋಕ್ಕೆ. ಮಾಡಲ್ಲ ದೋಸೆ ನಾನು ಮಾಡ್ದಂಗೆ ಸ್ವೀಟ್ ಏನು ಕೊಟ್ಟಿಲ್ಲ. ತೆಂಗಿನ ತುರಿ ಕೊಡ್ತಾರೆ. ಮಾಸ್ಕ್ ಹಾಕೊಂಡವನೆ. ಹಾಗೆ ಮಾತಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದು ಹೋಟೆಲಲ್ಲೇ ನಾನು ಹ್ಯಾಂಡ್ ಬ್ಯಾಗ್ ಬಿಟ್ಬಿಟ್ಟಿದ್ದೆ. ರೂಮ್ ಹತ್ರ ಬಂದಾಗ ಡೋರ್ ತೆಗಿಯೋಕ್ಕೆ ಕೀ ಎಲ್ಲಿ ಅಂತ ಹುಡುಕ್ದಾಗ ಜ್ಞಾಪನ ಬಂತು ನಾವು ಹ್ಯಾಂಡ್ ಬ್ಯಾಗ್ನ ಹೋಟೆಲಲ್ಲೇ ಮರ್ತೋಗಿದ್ವಿ ಅಂತ. ಆಮೇಲೆ ನಿರ್ಮಲವರು ಹೋಗಿ ಹ್ಯಾಂಡ್ ಬ್ಯಾಗ್ನ ತೊಗೊಂಡು ಬಂದರು. ನಾವು ಬೇಗ ಬೇಗ ಪ್ಯಾಕ್ ಮಾಡ್ಕೊತಾ ಇದ್ರೆ ನಮ್ಮ ಗುಂಡು ಬೇಬಿ ಬೆಡ್ ಮೇಲೆ ಏನು ಮಾಡ್ತಾ ಇದ್ದಾನೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಶೃಂಗೇರಿ ಶಾರದಾಂಬಾ ದೇವಸ್ಥಾನ. ಈ ದಕ್ಷಿಣ ಕರ್ನಾಟಕ, ಕೇರಳ, ಈ ಚಿಕ್ಕಮಂಗ್ಳೂರೆಲ್ಲ ನಂಗೆ ಸ್ವಲ್ಪ ಸಿಮಿಲರ್ ಆಗೇ ಕಾಣ್ತಾ ಇತ್ತು. ಆ ಟ್ರೀಸ್, ಆ ನೇಚರ್ ಎಲ್ಲ ನೋಡೋದಕ್ಕೆ. ನಿಮಗೂ ಹೀಗೆ ಅಂತ ಅನಿಸ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನ್ಯೂಲಿ ಮ್ಯಾರಿಡ್. ಅದು ಫುಲ್ ಫಾರೆಸ್ಟ್ ಏರಿಯಾ ಇದ್ರಿಂದ ಅಲ್ಲೊಂದು ಆಫೀಸಲ್ಲೇ ಒಂದು ID ಕಾರ್ಡ್ ಥರ ಕೊಟ್ಟಿದ್ರು. ಅದೇನಕ್ಕೆ ಕೊಟ್ಟರು ಗೊತ್ತಿಲ್ಲ. ಲೈಕ್ ಲಾಸ್ಟಲ್ಲೇ ಅದನ್ನು ಅವರು ರಿಟರ್ನ್ ತಗೊಂಡ್ರು. ಮೇ ಬಿ ಇಟ್ ಇಸ್ ಫಾರ್ ಸೇಫ್ಟಿ. ಲೈಕ್ ನಾವು ಫಾರೆಸ್ಟ್ ಏರಿಯಾನ ಸೇಫಾಗೆ ಕ್ರಾಸ್ ಮಾಡಿದ್ದೀವಿ ಅಂತ ಏನಾದರೂ ಇರ್ಬೋದು ಅಂತ. ಫುಲ್ ಘಾಟ್ ಸೆಕ್ಷನ್ಸೇ ಇತ್ತು ಎಲ್ಲ ಕಡೆನೂ. ಲೆಫ್ಟು ರೈಟು ನಾನ್ ಸ್ಟಾಪಾಗಿ. ಹಾನೆಸ್ಟ್ಲಿ ನನಗಂತೂ ಮೋಷನ್ ಸಿಕ್ನೆಸ್ಸೇ ಬಂದ್ಬಿಡ್ತು. ನನಗೆ ನೇಚರ್ ಆಚೆ ಕಡೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಸೂಪರಾಗಿತ್ತು ವ್ಯೂ. ಬಟ್ ಸ್ಟಮಕ್ ಹೇಳ್ತಿತ್ತು ಸ್ಟಾಪ್ ದಿ ಕಾರ್ ಅಂತ. ನಿರ್ಮಲರಂತೂ ಎಂಜಾಯ್ ಮಾಡ್ತಾಯಿದ್ರು ಡ್ರೈವಿಂಗ್. ಬಟ್ ನನಗನ್ನಿಸ್ತಾ ಇತ್ತು ದೇವರೇ ಎಲ್ಲಾದರೂ ಒಂದು ಸ್ಟ್ರೈಟ್ ರೋಡ್ ಬರಬೇಡ್ದ, ಹೈವೇ ಥರ ಸಾಕು ಈ ಘಾಟ್ ಸೆಕ್ಷನ್ ಅಂತ. ನಾವೊಂದು ಬಿಫೋರ್ ಟೆಂಪಲ್ ಕ್ಲೋಸ್ ಆಗೋ 20 minutes ಮೊದಲೇ ದೇವಸ್ಥಾನ ರೀಚ್ ಆದ್ವಿ. ಅತ್ತೆ ಮಾವ ಹೋಗಿ ಅಕ್ಷರಾಭ್ಯಾಸ ಅದು ಟಿಕೆಟ್ ಅಂತೂ ತೊಗೊಂಡ್ರು. ನಿರ್ಮಲಂತೂ ಸಖತ್ ಫಾಸ್ಟಾಗಿ ಬಂದರು. ಟೆಂಪಲ್ ಎಲ್ಲಿ ಕ್ಲೋಸ್ ಆಗಿ ಹೋಗುತ್ತೆ, ಯಾಕಂದರೆ ನಾವು ಅಷ್ಟು ದೂರದಿಂದ ಬಂದು ಅಕ್ಷರಾಭ್ಯಾಸಕ್ಕೋಸ್ಕರ ಬಂದಿರ್ತೀವಿ. ಅಲ್ಲಿ ಟೆಂಪಲ್ ಕ್ಲೋಸ್ ಆದರೆ ಆಮೇಲೆ ತಿರ್ಗಾ ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಕಾಗತ್ತೆ.
ಸೊ ನೀವು ಯಾರಾದರೂ ಹೋಗಂಗಿದ್ರೆ ಲೈಕ್ ಟೈಮ್ ಅಂತೂ ಫಾಲೋ ಮಾಡಿ. ನಾ ಹೋಗಿದ್ದ ಟೈಮ್ಗೆ ಅಕ್ಷರಾಭ್ಯಾಸದಲ್ಲೂ ಅಷ್ಟೊಂದು ಜನ ಮಕ್ಕಳಿರಲಿಲ್ಲ, ತುಂಬ ಕಮ್ಮಿ ಮಕ್ಕಳೇ ಇದ್ದರು. ಚೆನ್ನಾಗಿ ನಡೀತಾ ಅಕ್ಷರಾಭ್ಯಾಸ. ಅಜ್ಞಾನ ಪರಿಹಾರ ಪೂರ್ವಕ ಸುಜ್ಞಾನ ಪ್ರಾಪ್ತ್ಯರ್ಥಂ ಕರಿಷ್ಯೆ ಸಂಕಲ್ಪವನ್ನು ಮಾಡಿಕೊಂಡಾಗಿದೆ. ಈಗ ಅಕ್ಕಿ ತಟ್ಟೆ ಮತ್ತು ಮಗುವಿನ ಕೈಯಲ್ಲಿ ಮುಗಿಸ್ಬೇಕು, ಇಟ್ಕೊಳ್ಳಿ. ಸರಸ್ವತಿ ನಮಸ್ತುತ್ಯಂ ವರದೆ ಕಾಮರೂಪಿಣಿ ವಿದ್ಯಾ ಆರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಒಳ್ಳೆಯದಾಗಲಿ, ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸಿಕೊಂಡು ಅಕ್ಕಿಯ ತಟ್ಟೆ ಮತ್ತು ಸ್ಲೇಟಿಗೆ ಮಗುವಿನ ಕೈಯಲ್ಲಿ ಮುಟ್ಟಿಸಿ ನಮಸ್ಕಾರವನ್ನ ಮಾಡಿಕೊಳ್ಳಿ. ನಮಸ್ಕಾರವನ್ನ ಮಾಡಿಸಿಕೊಂಡ ನಂತರ ಸ್ಲೇಟನ್ನ ಕೆಳಗಡೆ, ಸ್ಲೇಟು ಮತ್ತೆ ಬಳಪವನ್ನು ಕೆಳಗಡೆ ಇಟ್ಕೊಂಡು ಅಕ್ಕಿ ತಟ್ಟೆಯನ್ನ ಕೈ ಹಿಡ್ಕೊಳ್ಬೇಕು. ಅಕ್ಕಿಯ ತಟ್ಟೆ ಮೇಲಿರ್ತಕ್ಕಂಥ ಅರಿಶಿಣ ಕೊಂಬನ್ನ ಮಗುವಿನ ಕೈಯಲ್ಲಿ ಕೊಟ್ಟು ಅದನ್ನ ಹಿಡಿಸಿ ಬರೆಸ್ಬೇಕು. ನಿಮ್ಮ ಮುಂದೆ ಬೋರ್ಡ್ ಇದೆ, ನೋಡ್ಕೊಂಡು ಕೂಡ ಬರೆಸಬಹುದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ ಬರೆಸಿದ ನಂತರ ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ. ಶಾರದಾಯೈ ನಮಃ. ಶ್ರೀ ಸರಸ್ವತಿ ನಮಃ. ಶಾರದಾಯಿ ಬರೆಸಿದ ನಂತರ ಶ್ರೀ ಸರಸ್ವತಿ ನಮಃ. ಶ್ರೀ ಸರಸ್ವತಿ ನಮಃ ಬರೆಸಿದ ನಂತರ ನಿಮ್ಮ ಕುಲದೇವರನ್ನ ಸ್ಮರಿಸಿ ಗುರುದೇವರ ಹೆಸರನ್ನು ಬರೆಸಿ. ಶ್ರೀ ಸರಸ್ವತಿ ನಮಃ ಬರೆಸಿದ ನಂತರ ನಿಮ್ಮ ಗುರುದೇವರನ್ನ ಸ್ಮರಿಸಿಕೊಂಡು ಗುರುದೇವರ ಹೆಸರನ್ನ ಬರೆಸಿ. ಗುರುದೇವರ ಹೆಸರನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆ ಮೇಲೆ ಮಗುವಿನ ಕೈಯಲ್ಲಿ 4 ಅಕ್ಷರಗಳನ್ನ ಹೇಳಿಕೊಳ್ತಾ ಬರೆಸಬೇಕು. ನೀವು ಗುರುದೇವರ ಹೆಸರನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆ ಮೇಲೆ ಮಗುವಿನ ಕೈಯಲ್ಲಿ 4 ಅಕ್ಷರಗಳನ್ನ ಎಂಬುದಾಗಿ ಹೇಳಿಕೊಳ್ತಾ ಬರೆಸಬೇಕು. ಅಕ್ಷರಗಳನ್ನು ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆಯನ್ನ ಕೆಳಗೆ ಇಟ್ಕೊಳ್ಳಿ. ಸ್ಲೇಟು ಬಳಪವನ್ನ ತೆಗೆದುಕೊಳ್ಳಿ. ಸ್ಲೇಟು ಬಳಪವನ್ನ ತೆಗೆದುಕೊಳ್ಳಿ. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ. ಶ್ರೀ ಅಂತ ಮೊದಲು ಬರೆಸಿ, ಆಮೇಲೆ ಗುರು ಗಣೇಶಾಯ ನಮಃ. ಶ್ರೀ ಗುರು ಗಣೇಶಾಯ ನಮಃ. ಶಾರದಾಯಿ ನಮಃ. ಶ್ರೀ ಶಾರದಾಯಿ ನಮಃ. ಶ್ರೀ ಶಾರದಾಯಿ ನಮಃ. ಶ್ರೀ
ಶ್ರೀಯಾಯಿ ನಮಃ. ಶ್ರೀ ಶಾರದಾಯಿ ಮಹಾಭಾರತದ ಶ್ರೀಯಾಯಿ ನಮಃ. ಶ್ರೀ ವಿದ್ಯಾಯ ನಮಃ ಬರೆಸಿದ ನಂತರ ಪುನಃ 4 ಅಕ್ಷರಗಳನ್ನ ಅ ಎಂಬುದಾಗಿ ಹೇಳಿಸಿಕೊಳ್ಳುತ್ತಾ ಬರೆಸಬೇಕು. ನಾಲ್ಕು ಅಕ್ಷರಗಳನ್ನ ಹೇಳಿಸಿಕೊಳ್ಳುತ್ತಾ ಬರೆಸಬೇಕು. ಅಕ್ಷರವನ್ನ ಬರೆಸಿಕೊಂಡ ನಂತರ ಅಂಕಿ ಕಟ್ಟೆ ಮತ್ತು ಸ್ಲೇಟಿಗೆ ಮತ್ತೊಮ್ಮೆ ಮಗುವಿನ ಕೈಯಲ್ಲಿ ರೂಪಿಸಿ ನಮಸ್ಕಾರವನ್ನ ಮಾಡಿಕೊಂಡು ಕೆಳಗಡೆ ಇಟ್ಕೊಳ್ಳಿ. ಕೆಳಗಡೆ ಇಟ್ಕೊಂಡು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಹೇಳಿ. ಅನ್ನುವಹಂ ಕೃಪಯ ದೇವಿ ಪರಮೇಶಿ ಪ್ರಸೀದಮೆ ಅಭೀಷ್ಟ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾಂ ದೇಹಿ ಧನಂ ದೇಹಿ ಯಶೋ ದೇಹಿ ಸುಖಾಂ ಮತಿಂ ದೇಹಿ ಲಕ್ಷ್ಮೀ ಸುಖಾಂ ಮಾತಃ ಸುಪ್ರಸನ್ನಾ ಚ ಭಾರತಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಶಾರದಾ ಪರಮೇಶ್ವರ್ಯೈ ನಮಃ. ಸದ್ಬುದ್ಧಿ ಸದ್ವಿದ್ಯ ಪ್ರಾಪ್ತಿ ಕುರು ಪ್ರಾರ್ಥಯಾಮಿ ನಮಸ್ಕರೋಮಿ. ಅಧಿದೇವತೆಯಾದಂಥ ಶಾರದಾ ಪರಮೇಶ್ವರ ನಮ್ಮ ಮಗುವಿಗೆ ಭಕ್ತಿ ಶ್ರದ್ಧೆಯಲ್ಲಿ ಅಕ್ಷರಾಭ್ಯಾಸವನ್ನ ಮಾಡ್ತೀವಿ. ನೀವು ಆಡ್ತಕ್ಕಂಥ ಅಕ್ಷರ ಸಂಪೂರ್ಣ ಫಲಪ್ರದವಾಗಿ ನಿಮ್ಮ ಮಗು ಮುಂದೆ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಯಶೋವಂತನಾಗಿಯೂ ಮಾಡಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯ ಹೆಸರನ್ನು ತಂದುಕೊಡುವಂತೆ ಕೀರ್ತಿವಂತನಾಗಿ ಬಾಳುವಂತೆ ಅಮ್ಮನವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು ನಮಸ್ಕಾರವನ್ನು ಮಾಡಿ. ಈ ಅಕ್ಷರಾಭ್ಯಾಸದಲ್ಲೇ ಒಂದು ಪ್ಲೇಟಲ್ಲಿ ಅಕ್ಕಿ, ಚಾಕ್ ಪೀಸ್, ಸ್ಲೇಟ್ ಎಲ್ಲ ಕೊಡ್ತಾರೆ. ಎಲ್ಲ ಮುಗಿದ್ಮೇಲೆ ಪ್ಲೇಟಲ್ಲಿರೋ ಅಕ್ಕಿನ ದೇವ್ರ ಹತ್ರ ಇಕ್ತಾರೆ. ಹಾಗೆ ಚಾಕ್ ಪೀಸ್ ಮತ್ತು ಸ್ಲೇಟನ್ನು ನಮಗೆ ಕೊಡ್ತಾರೆ. ಆ ಬ್ಲ್ಯಾಕ್ ಬೋರ್ಡ್ ಸ್ಲೇಟ್ನಂತೂ ನಾನು ಸೇಫಾಗಿ ತೆಗ್ತೇನೆ. ಬಿಕಾಸ್ ಅದೊಂದು ಮೆಮೊರಿ ಆಗೇ ಇರುತ್ತೆ. ಮೇ ಬಿ ಗುಹಾನ್ ದೊಡ್ಡವನಾದ್ಮೇಲೆ ಅದನ್ನು ನೋಡಿ ಖುಷಿ ಪಡ್ಬೋದು. ಲೈಕ್ ಅಕ್ಷರಾಭ್ಯಾಸ ಅದು ಮೆಮೊರಿ ಯಾವಾಗೂ ಇರುತ್ತೆ. ಆ ಸ್ಲೇಟ್ ಮೇಲೆ ಗುಹಾನು ಆಲ್ರೆಡಿ ಏನೇನೋ ಬರೆಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಅದನ್ನು ನೋಡಿ ನಮಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಈಗ ನಾವು ಶಾರದಾಂಬ ದೇವಿಯ ದರ್ಶನ ಮಾಡ್ಕೊಂಡು ಹಾಗೆ ಅಲ್ಲೇ ಪಕ್ಕದಲ್ಲಿರೋ ನದಿಯಲ್ಲೇ ಮೀನಿದೆಯಲ್ವ, ಅದಕ್ಕೆ ಕಳ್ಳೆಪುರಿ ಫೀಡ್ ಮಾಡೋಕ್ಕೆ ಹೋಗಿದ್ದೀವಿ. ಗುಹಾನಂತೂ ಫುಲ್ ಎಕ್ಸೈಟೆಡ್, ಯಾಕಂದರೆ ತುಂಬಾ ಮೀನಿತ್ತಲ್ಲ ಅಲ್ಲಿ. ಹಾಕು ಹಾಕು ತಾತ ಹಾಕು ಮಗ್ನೆ. ತಾತ ಹೇಳ್ತಾನೆ
ಇಲ್ಲಿ ಕಪ್ಪೆಗೆ ಪ್ರೆಗ್ನೆಂಟ್ ಕಪ್ಪೆಗೆ ಹಾವು ನೆರಳಿರುತ್ತೆ. ಅದು ನೋಡ್ಬಿಟ್ಟು ಶಂಕರಾಚಾರ್ಯ ಇಲ್ಲೇ ಮಠ ಮಾಡೋದು ಅಂದ್ಬಿಟ್ಟು ಇಲ್ಲೇ ಸ್ಥಾಪನೆ ಚೆನ್ನಾಗೈತೆ, ಬಿಸಿಲಿಗೆ ಕಾಣುತ್ತಲ್ಲ. ಇಲ್ಲಂತೂ ತುಂಬಾ ಬಿಸಿಲಿದೆ. ನಾವು ಅರ್ಲಿ ಸಮ್ಮರಲ್ಲಿ ಬಂದರೆ ಕೂಡ ಇಲ್ಲಿ ನಡೆಯೋದಕ್ಕೂ ಕೂಡ ಆಗ್ತಲ್ಲ, ಅಷ್ಟು ಬಿಸಿಲಿದೆ. ಯಾರಾದರೂ ಸಮ್ಮರಲ್ಲಿ ಬರೋಂಗಿದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ. ಆಪೋಸಿಟ್ ದೇವಸ್ಥಾನ ಮುಂದೆನೇ ಆ ಮಂಟಪದಲ್ಲಿ ಅಕ್ಷರಾಭ್ಯಾಸ ನಡೆಯೋದು. ಇದೇ ಆ ಶಾರದಾಂಬ ಟೆಂಪಲ್ಲು. ಆ ಕಾರ್ಪೆಟ್ ಹಾಕಿದ್ದಾರೆ, ಕಾರ್ಪೆಟ್ ಮೇಲೂ ನಡೆಯೋದಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ನಾವಂತೂ ಫುಲ್ ಓಡಿ ಓಡಿ ಬಂದ್ವಿ ಪ್ರಸಾದ ತಗೊಳ್ಳೋದಕ್ಕೆ. ಯಾರಾದರೂ ಸಮ್ಮರಲ್ಲೇ ಇಲ್ಲಿ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ ಮಕ್ಳ ಜೊತೆ. ನಾವಿಲ್ಲೇ ದೇವಸ್ಥಾನದಲ್ಲಿರೋ ಮಠದಲ್ಲೇ ಊಟಕ್ಕೆ ಹೋಗ್ತಾ ಇದ್ದೀವಿ. ಈ ಮಠದ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಂಪೇರ್ ಟು ಹೋಟೆಲ್. ಏನದು ಗುಹಾನ್? ಹೌದಾ? ಇವನು ಏನು ಬರ್ದೆ ನೀನು ಇವತ್ತು? ಆ ಬರ್ದ? ಹೂವು ತಿನ್ನೋಣ? ಹೂವು ತಿನ್ನೋಣ? ಓಕೆ. ಊಟ ಮುಗೀತು, ಬಂದಿದ್ದ ಕೆಲಸ ತುಂಬ ಚೆನ್ನಾಗಿ ಆಯಿತು, ಖುಷಿಯಾಗೆ. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರು. ಹೋಗ್ದೋ ದಾರಿಯಲ್ಲೇ ತುಂಬಾ ಕಾಫಿ ಎಸ್ಟೇಟ್ಸ್ ಇತ್ತು. ಕಾರ್ನ ಸ್ಟಾಪ್ ಮಾಡಿ ಕಾಫಿ ಪ್ಲಾಂಟ್ಸ್ನ ನೋಡ್ತಾ ಇದ್ದೀವಿ. ಓ ಮುಟ್ಟೋಣ ಏನು ಮುಟ್ಟು? ನೀನೇ ಮುಟ್ಟು ನೋಡು. ವಾ ಒಳ್ಳೋಡ್ಬೇಬಿ. ಸೌಂಡ್ ಮಾಡಿ. ಸೌಂಡ್ ನೋಡು, ಪಕ್ಷಿ ಎಷ್ಟು ಚೆನ್ನಾಗಿದೆಯಲ್ಲ. ನೈಟ್ ಗುಹಾನ್ಗೆ ಡಿನ್ನರ್ಗೆ ಒಂದು ಹೋಟೆಲ್ ಹತ್ರ ನಿಲ್ಲಿಸಿ ಕರ್ಡ್ ರೈಸ್ ಪಾರ್ಸೆಲ್ ತೊಗೊಂಡ್ವಿ. ಕಾರಲ್ಲೇ ಫೀಡ್ ಮಾಡಿಬಿಟ್ವಿ. ನೆಕ್ಸ್ಟ್ ಇನ್ನೊಂದು ಹೋಟೆಲ್ ಹತ್ರ ನಾವು ಡಿನ್ನರ್ ಮಾಡಿದ್ವಿ. ಈ ಹೋಟೆಲ್ ಹೆಸರು ಮೇ ಬಿ ಧ್ರುವ ತಾರೆ ಅನ್ಕೊತೀನಿ. ಚೆನ್ನಾಗಿತ್ತು ಡಿನ್ನರ್ ಎಲ್ಲ. ಬೇಡ ಗುಹಾನ್ ಆ ಗ್ಲಾಸು. ಡಿನ್ನರ್ ಎಲ್ಲ ಮುಗಿಸಿ ನಾವು ಮನೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 2 o'clock ಆಗಿತ್ತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.